ಹಾಯ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಅವರ್ ಪಶುಪತಿನ ಟ್ಯಾರೋಟ್ ಚಾನಲ್. ಓಕೆ, ಶಿರೀಷ್ ಅಕ್ಕ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ನಿಮಗೆ ರೆಡಿ ಆಗ್ತಾ ಇದ್ದಾರೆ ಇನ್ನು. ಸೊ ಶಿರೀಷ್ ಅಕ್ಕನಿಗೆ ಪಾಸಿಟಿವ್ ಎನರ್ಜಿ ಕೊಡಬೇಕು ಅಂತಂದರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ನೀವು ಅಂತ. ನನಗೂ ಗೊತ್ತು ನಿಮ್ಮ ಪಾಸಿಟಿವ್ ಎನರ್ಜಿ ನಿಮ್ಗೆ ಬರಬೇಕು ಅಂದರೆ ನಾನು ಏನು ಮಾಡಿಸ್ಬೇಕು ಅಂತ. ಓಕೆನಾ? ಇವತ್ತು ನಾನು ತಗೊತಾ ಇರೋ ಅಂತಹ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಅಂತ ಅಂದರೆ ವಿಶ್ರಾಂತಿ, ನೆಮ್ಮದಿ ಆಗಿ ಮಲಗಿದಾಗ ಏನಂತ ಯೋಚನೆ ಮಾಡ್ತಾರೆ ಅಂತ ಒಂದು ಟಾಪಿಕ್ ತಗೊಂಡು ಮಾಡ್ತಾಯಿದ್ದೀನಿ. ಓಕೆನಾ? ಯುವರ್ ಪರ್ಸನ್ ಲೇಟ್ ನೈಟ್ ಥಾಟ್ಸ್. ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ರಾತ್ರಿ ಮಲಗೋವಾಗ ಏನಂತ ಯೋಚನೆ ಮಾಡ್ತಾರೆ. ಓಕೆ, ನಿಮ್ಮ ಬೇಗ ನಿಮ್ಮ ಪರ್ಸನ್ ನೇಮು, ಅವ್ರ ಡೇಟ್ ಆಫ್ ಬರ್ತು ಗೊತ್ತಿದ್ರೆ ಅನ್ಕೊಳ್ರಿ ಅಮ್ಮ. ತುಂಬ ಪಾಸಿಟಿವ್ ಎನರ್ಜಿನೇ ಬರಬೇಕು. ಅಕ್ಕ ವೀಡಿಯೋಸಲ್ಲೆಲ್ಲ ಪಾಸಿಟಿವ್ ಆಗೇ ಬರ್ತಾಯಿದೆ. ಸೊ ಯಾರ್ದೋ ಜೀವನದಲ್ಲಿ ಬೇಗ ಒಳ್ಳೆ ದಿನಗಳನ್ನೋದೇ ಬರಬೇಕು ಅಂತ ನಾನು ಆ ಶಿವಯ್ಯನ ತುಂಬ ಕೇಳ್ಕೊತಾ ಇದ್ದೀನಿ. ಓಕೆ, ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಟಾಪಿಕ್. ಅಪ್ಪ 8 ಆಫ್ ಕಪ್ಸ್. ಇನ್ನು ಯಾರು ಬೇಕಾಗಿಲ್ಲ, ಸಾಕಪ್ಪ ನನ್ನ ಜೀವನ ಅಂತ ಬಿಟ್ಕೊಂಡು ಬರ್ತಿದ್ದಾರಮ್ಮ. ನೆಕ್ಸ್ಟ್ ಬಂದು 2 ಆಫ್ ಸ್ವಾರ್ಡ್ಸ್, 7 ಆಫ್ ವಾಂಡ್ಸ್, ಜಸ್ಟಿಸ್, ಹ್ಯಾಂಗ್ಡ್ ಮ್ಯಾನ್, ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಸ್ವಾರ್ಡ್ಸ್, Two of Cups, Hermit, Five of Pentacles. Bottom of the deck, Happy Family. ತುಂಬ ಚೆನ್ನಾಗೇ ಇದೆ. ಓಕೆ ನೋಡಿಮ್ಮ, ಪರ್ಸನ್ ಅಂತ ಹೇಳ್ತಾ ಇದ್ದೀನಿ ಅಂತ. ಪರ್ಸನ್ ಅಂತ ಅಂದರೆ ನೀವು ಥಿಂಕ್ ಮಾಡಿ ಏನು ಬಗ್ಗೆ ಯೋಚನೆ ಮಾಡಿ ನೋಡ್ತೀರೋ ಅದೆಲ್ಲ ಪರ್ಸನ್ ಕ್ಯಾಟಗಿರಿನೇ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಫಸ್ಟ್ ವೀಡಿಯೋಸಲ್ಲಿ, ಸೆಕೆಂಡ್ ವೀಡಿಯೋಸಲ್ಲಿ ಟ್ಯಾರೋಸ್ನ ಥರ ಅಬ್ಸರ್ವ್ ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಎಲ್ಲರಿಗೂ ಐಡಿಯಾ ಇದ್ದೇ ಇರುತ್ತೆ. ಸೊ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ನೋಡ್ತೀರೋ ಆ ಪರ್ಸನ್ ಮನಸ್ಸಲ್ಲಿ ಇರೋ ಅಂಥ ಎನರ್ಜಿ ಅನ್ನೋದು ನಿಮಗೂ ಕನೆಕ್ಟ್ ಆಗುತ್ತೆ. ಓಕೆನಮ್ಮ? ಈ ಥರ ನಾವು ನೋಡೋಣ. ಈಗ ಲಾಂಗ್ ಡಿಸ್ಟೆನ್ಸು ಸಪ್ರೇಷನ್ ಆಗಿರೋ ಅಂತ ನಿಮ್ಮ ಪರ್ಸನ್ ಅಂತ ಅಂದರೆ ಕೆಲವೊಬ್ಬರು ಈಗೋ ಕಾರಣದಿಂದನೂ ಆಗಿರ್ಬೋದು, ಕೆಲವೊಬ್ಬರು ಕೆರಿಯರ್ ಪರ್ಪಸ್ ಆಗಿರ್ಬೋದು, ಕೆಲವೊಬ್ಬರು ಫ್ಯಾಮಿಲಿ ಪ್ರಾಬ್ಲಮ್ಸಿಂದನೂ ಸಪ್ರೇಷನ್ನಲ್ಲಿ ಆಗಿರ್ಬೋದು. ಸೊ ಟೋಟಲಾಗಿ ಹೇಗೆ ಆಗಿದ್ರೂ ಸಪ್ರೇಷನ್ನಲ್ಲಾದರೆ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಥರ ಸಪ್ರೇಷನ್ನಲ್ಲಿ ಇರೋ ಅಂತಹ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕಂತ ಅಂದರೆ ನೀವು ತೋರಿಸಿರುವಂತಹ ಪ್ರೀತಿ ಅವ್ರಿಗೆ ನೋಡಿ ಮೂನ್ ಎನರ್ಜಿ ಅಂತ ಅಂದರೆ ಲೋ ಎನರ್ಜಿದಲ್ಲಿ ಇದ್ದಾರೆ. ಒಳ್ಳೆ ಡಿಸಪಾಯಿಂಟ್ ಎಲ್ಲಿ ಹೋಗಿದ್ದಾರೋ ಆ ಪ್ಲೇಸಲ್ಲಿ ಅವರಿಗೆ ಎಲ್ಲೇ ಡಿಸಪಾಯಿಂಟ್ ಅನ್ನೋದೇ ಆಗ್ತಾ ಇದೆ ಅಂತ ಅಂದರೆ ಇವರು ಏನು ಸಮಥಿಂಗ್ ಕನ್ಸು ಅನ್ನೋದು ಕಟ್ಟಿ ಆ ಡ್ರೀಮ್ಸ್ ಎಲ್ಲನೂ ನಾನು ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಆಗುತ್ತೆ ಅಂತ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ನಿಮ್ಮಿಂದ ಸಪ್ರೇಷನ್ ಆಗಿರೋ ಚಾನ್ಸಸ್ ಆಗಿರೋದು. ಆದರೆ ಅಲ್ಲಿ ಹೋದ್ಮೇಲೆ ಆ ಪರ್ಸನ್ಗೆ ಬೇಕಾಗಿರೋ ಅಂತಹ ಎಮೋಷನ್ಸ್ ಎಂಥದ್ದು ಆ ಪರ್ಸನ್ಗೆ ಇರಲಿಲ್ಲ. ಒಳ್ಳೆ ಅಪಾಯಿಂಟ್ಮೆಂಟ್ ಲೈಫ್ ಅನ್ನೋದು ಇರುತ್ತೆ. ನಾನು ಅನ್ನೋದು ತುಂಬಾ ಹ್ಯಾಪಿಯಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ ಅಂತ ಹೋದ್ಮೇಲೆ ಅಲ್ಲಿ ಫ್ಯಾಮಿಲಿ ಪರ್ಸನ್ಸ್ ಏನಾದರೂ ಆಗಿದ್ರೆ ಓಕೆಮ್ಮ ಬಂದಿದೀಯಾ, ತುಂಬ ಚೆನ್ನಾಗಿದೀಯಾ ಅಂತ ಚೆನ್ನಾಗಿ ಮರ್ಯಾದೆಗಳು ಎಲ್ಲ ಸ್ವಲ್ಪ ದಿನ ಚೆನ್ನಾಗಿ ಎಂಜಾಯ್ ಆಗಿ ಮಾಡಿದ್ದಾರೆ. ಹಳೇದು ಆಗ್ತಾ ಏನಾಯಿತು, ಮತ್ತೆ ಹಳೆ ಕತೆಗಳೇ ಅನ್ನೋದನ್ನು ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ಇವ್ರ ಜೀವನದಲ್ಲಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ಆ ಪರ್ಸನ್ಗೆ ನಿಮ್ಮ ಥರ ತೋರಿಸಿರೋ ಅಂತಹ ಪ್ರೀತಿ ಅನ್ನೋದಾಗಲಿ, ಎಮೋಷನ್ಸ್ ಆಗಲಿ, ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ ಯಾರು ಆ ಪರ್ಸನ್ಗೆ ತೋರಿಸಿಲ್ಲ. ಅಲ್ಲಿ ಥರ್ಡ್ ಪರ್ಸನ್ ಸಿಚುವೇಶನ್ನಲ್ಲಿ ಹೋದ್ಮೇಲೆ
ಹೋಗ್ಬೋದು, ಬೇಕಂದ್ರೆ ಇರು, ಇಲ್ಲ ಅಂದರೆ ಸೇ ಗುಡ್ ಬೈ ಅಂತ ನೀಟಾಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಪರ್ಸನ್ಗೆ ಈಗ ನಿಮ್ಮ ನೆನಪುಗಳು ಅನ್ನೋದು ಬರ್ತಾ ಇದೆ. ಏನಪ್ಪ ನನ್ನ ಸಿಚುವೇಶನ್ ಈ ಥರ ಆಯಿತು ಅಂತ 2 ಆಫ್ ಸ್ವಾರ್ಡ್ಸ್ ನೋಡಿ. ಈ ಪರ್ಸನ್ ಅನ್ನೋ ಅವ್ರಿಗೂ ಕಣ್ಣಿಗೆ ಎಲ್ಲ ಕರ್ಚಿಫ್ ಅನ್ನೋದು ಸುತ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಕಣ್ಣು ಅನ್ನೋದಕ್ಕೆ ಓಪನ್ ಮಾಡಿ ನೋಡೋದಕ್ಕಾಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಪರ್ಸನ್ ಪರಿಸ್ಥಿತಿ ಅದೇ. ನಿಮ್ಮಿಂದ ಹೋಗೋವಾಗ ಪ್ರಾಕ್ಟಿಕಲ್ ಆಗಿ ಇರೋ ಪರ್ಸನ್ನು ಏನೋ ಸಮಥಿಂಗ್ ಅಟ್ರಾಕ್ಟಬಲ್ ಆಗಿಬಿಟ್ಟು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ನಿಮ್ಮ ಎಮೋಷನ್ಸ್ ಅನ್ನೋದು ತೋರಿಸಿದ ಮೇಲೆ ಅಂತ ಅಂದರೆ ಕೆಲವೊಬ್ಬರಂತೂ ಅವ್ರ ಜೀವನ ಅನ್ನೋದು ಸಮೇತ ಬಿಟ್ಕೊಂಡು ಇನ್ನೊಬ್ಬರಿಗೆ ಹೆಲ್ಪ್ ಅನ್ನೋದು ಮಾಡ್ತಾ ಹೋಗಿದ್ದೀರಾ. ಅವರಿದ್ರೇ ಸಾಕು, ಅವರೇ ಜೀವನ, ಅವರೇ ಪ್ರಾಣ, ಅವರಿದ್ರೆ ಅವ್ರ ಲಾಸ್ಟಿಗೆ ಜಸ್ಟ್ ಜೊತೆ ಅಲ್ಲಿ ನಗ್ತಾ ಇದ್ರೆ ಸಾಕಪ್ಪ ಅಂತ ಕೆಲವೊಬ್ಬರಂತೂ ಪಾಪ ಜೀವನ ಅನ್ನೋದೇ ಕೊಡ್ತಾ ಹೋಗಿದ್ದಾರೆ. ಈವನ್ ಕೆಲವೊಬ್ಬರು ಎಷ್ಟೇ ಏಜ್ ಆದ್ರೂ ರಿಯಲಿ ಹೇಳ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಅನ್ನೋದು ಸಮೇತ ಅವರು ಸೇವಿಂಗ್ ಅನ್ನೋದೇ ಮಾಡ್ಕೊಂಡಿಲ್ಲ ಅಂತ ಪರ್ಸನ್ಸ್ ಇವರೆಲ್ಲನೂ. ಈ ಥರ ಹಾಗೆ ಹೋದ್ಮೇಲೆ ಈ ಪರ್ಸನ್ಸ್ಗೆ ಎಮೋಷನ್ಸ್ ಅನ್ನೋದು ತುಂಬ ಬಾಧೆ ಅನ್ನೋದು ಆಗ್ಬಿಟ್ಟಿದೆ. ಅಲ್ಲಿ ಹೋದ್ಮೇಲೆ 2 ವಿಷಯಗಳಲ್ಲಿ ಅವರು ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ಏನು ಅಂತ ಅಂದರೆ ನಾನು ಮಾಡಿರೋದು ಎಷ್ಟು ಮಾತ್ರ ಕರೆಕ್ಟ್ ಆಗಿದೆ, ನಾನು ಹಿಂಗೆ ಮಾಡಬಾರ್ದಾಗ್ತಾ ಇತ್ತಲ್ವಾ, ನಮ್ಮ ಪರ್ಸನ್ಗೆ ನಾನು ಎಂತಹ ನೋವು ಅನ್ನೋದು ಕೊಟ್ಟಿದ್ದೀನೋ ನನಗೂ ಇಲ್ಲಿ ಬಂದಮೇಲೆ ಅಂಥ ನೋವು ಅನ್ನೋದೇ ಇನ್ನು ಅಷ್ಟಕ್ಕಿಂತ ಭಯಂಕರವಾಗಿರೋಂಥ ನೋವೇ ಸಿಕ್ಕಿದೆ. ಇಲ್ಲಿ ನೋಡಿ 2 ಆಫ್ ಸ್ವಾರ್ಡ್ಸ್ ಅಂತ ಅಂದರೆ 2 ಸ್ವಾರ್ಡ್ಸ್ ಮಧ್ಯದಲ್ಲಿ ಇವ್ರ ತಲೆ ಅನ್ನೋದಿದೆ. ಯಾವ ಕಡೆ ಡೆಸಿಷನ್ ತಗೋಬೇಕು ಅನ್ನೋದು ಆ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಕಡೆ ಹೋಗೋಣ ಅಂತಂದ್ರೆ ಅಲ್ಲಿ ಚುಚ್ಚುತ್ತೆ, ಈ ಕಡೆ ಬರೋಣ ಅಂದ್ರೆ ಈ ಕಡೆ ಚುಚ್ಚುತ್ತೆ, ಹೋಗ್ಲಿ ಮುಂದಕ್ಕೆ ಬರೋಣ ಅಂತ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಅಂದ್ರೆ ಇವ್ರು ತಗೊಂಡಿರೋ ಡೆಸಿಷನ್ನು ಸಮೇತ ಅದೇ ತರಾನೇ ಇದೆ. ಒಳ್ಳೆ ಬ್ಲೈಂಡ್ ಡೆಸಿಷನ್ ಅನ್ನೋದು ತಗೋಬಿಟ್ಟಿದ್ದಾರೆ. ಕಣ್ಣಿಗೆ ಕಾಣಿಸ್ದೇ ಇರೋ ಅಂತ ಡೆಸಿಷನ್, ನಾನು ಏನೇ ಮಾಡಿದ್ರು ಕರೆಕ್ಟ್ ಅನ್ನೋ ರೇಂಜಲ್ಲಿ ಕೆಲವೊಬ್ಬರ ಜೀವನ ಅನ್ನೋದು ಹೋಗ್ತಾ ಇದೆ. ಈಗ ಆ ಪರ್ಸನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಪರ್ಸನ್ ಎಮೋಷನ್ಸ್ ಅನ್ನೋದು ಒಳಗಡೆನೆ ಇಟ್ಕೊಂಡು ಆ ನೋವು ಅನ್ನೋದನ್ನ ಮೇಲೆಗೆ ಕಾಣಿಸ್ದಂಗೆ ಅಲ್ಲೇ ಇದ್ದು ಈ ಥರ ಕೆಲಸ ಮಾಡ್ಕೊತ ಹಾರ್ಡ್ ವರ್ಕ್ ಮಾಡ್ಕೊತ ಇದ್ದಾರೆ. ಓಕೆನಾ? ಈಗ ನಿಮ್ಮ ಪರ್ಸನ್ ಅನ್ನೋ ಅವ್ರಿಗೆ ರಿಯಲೈಸೇಷನ್ ಅನ್ನೋದು ಬಂದಿದೆ. ಸ್ವಲ್ಪ ಚೇಂಜ್ ಅನ್ನೋದು ಆಗಿದ್ದಾರೆ ಆ ಮನುಷ್ಯ, ಆ ಪರ್ಸನ್. ಓಕೆನಾ? ಅಲ್ಲಿ ಆ ಪರ್ಸನ್ ಚೇಂಜ್ ಆಗಿರೋದಕ್ಕೆ ನಿಮ್ಮ ಮೇಲೆ ನಿಮ್ಮ ವ್ಯಾಲ್ಯೂ ಅನ್ನೋದು ಚೆನ್ನಾಗಿ ತಿಳ್ಕೊಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಶಿರೀಷ್ ಅಕ್ಕ ಅನ್ನೋರು ಹೇಳೋದು, ಬಿದ್ದು ಬಿದ್ದು ಯಾರ ಹತ್ರನೂ ಮಾತಾಡಿಸ್ಬೇಡಿ, ನಿಮ್ಮ ಎನರ್ಜಿ ಅನ್ನೋದನ್ನ ನೀವು ಕೊಡೋದಕ್ಕೆ ಹೋಗಬೇಡಿ. ಕೆಲವೊಂದು ಸಾರಿ ಪೇಯ್ನ್ ಆದರೂ ಸಮೇತ ಲಾಂಗ್ ಟೈಮ್ ರಿಲೇಷನ್ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇರೋವಾಗ ಅದಕ್ಕೋಸ್ಕರ ವೆಯ್ಟ್ ಮಾಡೋದೇ ಕರೆಕ್ಟ್. ಏನಕ್ಕಂತ ಅಂದರೆ ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ನೀಟಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಕಾಲ್ ಹೋಗಿಲ್ಲ, ಮೆಸೇಜ್ ಹೋಗಿಲ್ಲ ಅಂತಂದರೆ ನಿಮ್ಮ ಹತ್ರ ಏನೋ ಒಂದು ಜಗಳ ಮಾಡೋದಕ್ಕಾದ್ರೂ ಫೋನು ಮೆಸೇಜೋ ಇಲ್ಲ ಮನುಷ್ಯ ಬರೋದ್ರೆ ಏನೋ ಸಮಥಿಂಗ್ ಅನ್ನೋದು ನಡೆಯುತ್ತೆ ಅಲ್ವಾ. ಇಲ್ಲಿ ನೋಡಿ ಹೋಗಿರೋ ಮನುಷ್ಯಗೆ ಏನಾಗಿದೆ ಅಂತ ಅಂದರೆ ಅವ್ರ ಕೆಲಸ ಅನ್ನೋದು ಕಷ್ಟಪಟ್ಟು ಮಾಡ್ತಾ ಇದ್ರು, ಪ್ರೀತಿ ಅನ್ನೋದು ಈಗ ಮನಸ್ಸಲ್ಲಿ ಇದ್ರೂ ಸಮೇತ ನಿಮ್ಮ ಬಗ್ಗೆ ಈ ಮನುಷ್ಯ ಮುಖ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಈ ಪರ್ಸನ್ಗೆ ಈವನ್ ಹಾರ್ಡ್ ವರ್ಕು ಮಾಡ್ತಾ ಇದ್ದಾನೆ, ಇದೆಲ್ಲ ಮಾಡ್ತಾ ಇದ್ದಾನೆ, ಮನುಷ್ಯ ಮುಖದಲ್ಲಿ ಏನಾಗಿದೆ ಅಲ್ಲಿ ಯೋಚನೆಗಳನ್ನೋದೇ ಕಾಣಿಸ್ತಾ ಇದೆ, ಸಂತೋಷ ಜೀವನ ಅನ್ನೋದೇ ಕಾಣಿಸ್ತಾ ಇಲ್ಲ. ಏಕೆ, ಏನಾಯ್ತು ಈಗ, ಏನಕ್ಕೆ ನನ್ನ ಪರ್ಸನಿಂದ ಕಾಲ್ ಬಂದಿಲ್ಲ? ಈಗ ಪರ್ಸನ್ ರಿಯಲಿ ಹೇಗಿದೆ ಅಂತ ಅಂದರೆ ಯಾರಾದರೂ ಕಾಲ್ ಬಂದ್ರಿಗೂ ಸಮೇತ ಇದು ನೀವೇ ಮಾಡಿರ್ತೀರೇನೋ ಅಂದ್ಕೊಳೋ ಸ್ಟೇಜ್ಗಳಲ್ಲಿ ಬಂದ್ಬಿಟ್ಟಿದ್ದಾರೆ. ಏನಾದರೂ ಮೆಸೇಜ್ ಹೋದರೆ ಅಯ್ಯೋ ನನ್ನ ಪರ್ಸನಿಂದ ಮೆಸೇಜ್ ಬಂದೈತೇನೋ ಅಂತ ಬೇಗ ವಾಟ್ಸಪ್ ಮಾಡೋದು, ಇನ್ಸ್ಟಾದಲ್ಲಿ ಮಾಡೋದು, ಏನಾದರೂ ಸ್ಟೇಟಸ್ ಹಾಕಿದ್ದೀರೇನೋ ಅಂತ ಹುಡ್ಕೋದು. ಇಂಥ ಲೆವೆಲಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ಹೋಗ್ತಾ ಇದ್ದಾರೆ. ಏನಕ್ಕೆ ಬಂದಿಲ್ಲ, ಏನಾಗ್ತಾ ಇದೆ ಇವ್ರಿಗೆ? ಇಷ್ಟು ಎಮೋಷನಲ್ ಆಗಿ ಇರೋವಂಥ ಪರ್ಸನ್ ಏನಕ್ಕೆ ನನ್ನನ್ನು ಅಷ್ಟು ಕೇರಿಂಗ್ ಅನ್ನೋದು ಮಾಡ್ದಂಗೆ ಅಂತ ಕೇರಿಂಗ್ ಮಾಡ್ದಂಗೆ ಆಗ್ಬಿಟ್ಟಿದ್ದಾರೆ. ಏನಾದ್ರೂ ಇನ್ನೊಬ್ರು ಯಾರಾದರೂ ಇನ್ವಾಲ್ವ್ ಆಗ್ಬಿಟ್ಟಿದಾರ ಇವ್ರ ಜೀವನದಲ್ಲಿ, ನನ್ನನ್ನು ಮರ್ತೋಗ್ತಾ ಇದ್ದಾರಾ ಅಂತ ಆ ಪರ್ಸನ್ ಅವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟು ದೇವ್ರ ಹತ್ರ ನೀಟಾಗಿ ಜಸ್ಟಿಸ್, ನನಗೆ ನ್ಯಾಯ ಆಗೋ ಥರನೇ ಮಾಡು ದೇವ್ರೆ, ನಾನು ತಗೊಂಡಿರೋ ಅಂತಹ ಡೆಸಿಷನ್ಸ್ ಅನ್ನೋದು ನನಗೆ ತೊಂದರೆ ಅನ್ನೋದು ತಂದುಕೊಡ್ತು, ಈಗ ನಾನೇನು ಮಾಡೋದಕ್ಕೆ ಆಗಲ್ಲ. ಸೊ ಪ್ಲೀಸ್ ದೇವ್ರೆ ನನಗೆ ಜಡ್ಜ್ಮೆಂಟ್ ಅನ್ನೋದು ಜಸ್ಟಿಸ್, ನನಗೆ ನನ್ನ ಕಡೆನೇ ನ್ಯಾಯ ಅನ್ನೋದು ಬರೋ ಥರ ಮಾಡು. ಏನಕ್ಕೆ ಅಂತ ಅಂದರೆ ನಾನು ಕರೆಕ್ಟಾಗಿರೋ ಪರ್ಸನ್ ಅಂತ ಅವರಷ್ಟಿಗೆ ಅವರೇ ಅನ್ಕೊತಾ ಇದ್ದಾರಮ್ಮ, ನಾನು ಕರೆಕ್ಟ್
ಓಕೆ, ಅವ್ರು ಕರೆಕ್ಟ್ ಆಗಿದ್ರೆ ಏನಕ್ಕೆ ಇಷ್ಟು ದಿನ ಇಷ್ಟು ತಲೆನೋವಲ್ಲಿ ತಂದು ಇಟ್ಕೊತಾ ಇದ್ರು. ಕೆಲವೊಬ್ರು ಕೋಪದಲ್ಲಿ ಮಾತಾಡೋ ವಿಷಯಗಳಲ್ಲಿ ಕರೆಕ್ಟ್ ಆಗಿರ್ಬೋದು, ಬಟ್ ಡೆಸಿಷನ್ ಅನ್ನೋ ತಗೊಳೋ ಮೂಮೆಂಟಲ್ಲಿ ಆ ಕಡೆನೂ ಈ ಕಡೆ ಎರಡು ಕಡೆ ಯೋಚನೆ ಮಾಡಲೇಬೇಕಾಗುತ್ತೆ. ಎಷ್ಟೊತ್ತು ಒಂದೇ ಕಡೆನೇ ನಾನು ಕರೆಕ್ಟು, ನಾನು ಚೆನ್ನಾಗಿದ್ದೀನಿ, ನನಗೆ ಎಲ್ಲ ಇದೆ, ನನ್ನ ಕಾಸು ಇದೆ, ನಾನು ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಈ ಥರ ಎಲ್ಲ ಅನ್ಕೊಂಡು ಪ್ರತಿಯೊಂದು ಅವರೇ ಊಹಾಲೋಕದಲ್ಲಿ ಬದುಕ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋ ಶಾಸ್ತಿ ಅನ್ನೋದು ಆ ದೇವರೇ ಮಾಡದೆ ತೋರಿಸ್ತಾರೆ. ಅರೇ ಮೂರ್ಖ, ನೀನು ಚೆನ್ನಾಗಿದೀಯಾ ನೋಡೋದಕ್ಕೆ, ಆ ಕಾಸಾಗಲಿ ಬರೋದಕ್ಕೆ, ನೀನು ಸಂತೋಷವಾಗಿರೋ ಜೀವನ ಕೊಡೋದಕ್ಕೆ, ಸಂತೋಷವಾಗಿರೋ ಜೀವನ ಬಾಳೋದಕ್ಕೆ ಹಿಂದೆ ಯಾವ ವ್ಯಕ್ತಿ ಕಾರಣ, ಆ ವ್ಯಕ್ತಿ ಅನ್ನೋದನ್ನೇ ನೀನು, ಯಾವ ಪರ್ಸನ್ ಕಾರಣ, ಆ ಪರ್ಸನ್ ಅನ್ನೋದನ್ನೇ ನೀನು ಮರ್ತೋಗ್ಬಿಟ್ಟು ನಾನು ಸಂತೋಷವಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಅಹಂಕಾರದಲ್ಲಿ ಮೆರೆಯೋಗೋ ಥರ ನೀನೆಲ್ಲ ಮಾಡಿಕೊಂಡೆ, ನಿನ್ನ ಕೈಯಿಂದ ನೀನೇ ಮಾಡ್ಕೊಂಡಿರೋದಕ್ಕೆ ಇಂಥ ಕಷ್ಟಗಳನ್ನೋದು ಬಂದಿದೆ ಅಲ್ವಾ ಅಂತ ಆ ಪರ್ಸನ್ ಅನ್ನೋರು ನನಗೆ ಈಗ ಜಸ್ಟಿಸ್ ಅನ್ನೋದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಮ್ಮ. ಓಕೆ, ಅದಕ್ಕೋಸ್ಕರ ಈ ಪರ್ಸನ್ ನ್ಯಾಯ ಅನ್ನೋದು ಬೇಕು ಅಂತಾನೆ ಆ ದೇವ್ರನ್ನ ಕೇಳ್ಕೊಂತ ತುಂಬ ಇದ್ದಾರೆ. ಏನಕ್ಕೆ ಅಂದರೆ ನಾನು ಅಹಂಕಾರದಲ್ಲಿ ಇದ್ದಾರೆ, ಅವ್ರಿಗೆ ಎಲ್ಲ ಒಳ್ಳೇದು ಮಾತುಗಳು ಹೇಳಿದಾಗ ಕಿವಿ ಕೇಳಿಸಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಅವ್ರ ಸಿಚುವೇಶನ್ ಅನ್ನೋದು ಯಾವ ಕಡೆ ಹೋಗಬೇಕು, ಯಾವ ಕಡೆ ನ್ಯಾಯ ಇದೆ, ನನ್ನ ಸುತ್ತಮುತ್ತ ಇರೋ ಅಂಥ ಮನುಷ್ಯರು ಎಂಥ ಅವರು ಅಂತ ಆ ಪರ್ಸನ್ ಅನ್ನೋ ಅವರು ರಿಯಲೈಸೇಷನ್ ಅನ್ನೋದು ಮಾಡ್ಕೊತ ಇದ್ದಾರೆ. ಈಗಿರೋ ಅಂಥ ಜೀವನ ಫಸ್ಟ್ ನಿಮ್ಮ ಹತ್ರ ಎಮೋಷ್ನಲ್ ಆಗಿರೋ ಅಂಥ ಜೀವನ ಹೇಗಿತ್ತು, ನೀವು ಎಲ್ಲ ಪ್ರೀತಿ ಕೊಟ್ಟು ನೀನು ಕಾಸನ್ನು ಸಂಪಾದನೆ ಮಾಡಿಲ್ಲ ಅಂದ್ರೂ ಆರಾಮಾಗಿ ಮನೆಯಲ್ಲಿರು, ನಾನು ತಂದಾಕ್ತೀನಿ, ನಾನು ನೋಡ್ಕೊತೀನಿ ಅಂತ ಹೇಳಿರೋ ಅಂಥ ಮಾತುಗಳು, ತೋರಿಸಿರೋ ಅಂಥ ಪ್ರೀತಿ ನಿಮ್ಮಿಂದ ಸಪ್ರೇಷನ್ ಅನ್ನೋದು ಆದಮೇಲೆ ಆ ಪರ್ಸನ್ಗೆ ಅನ್ನೋದು ಅಷ್ಟು ಸಿಕ್ಕಿಲ್ಲ. ಅದಕ್ಕೋಸ್ಕರ ಆ ಕಡೆನಾ ಈ ಕಡೆನಾ ಅಂತ ಯೋಚನೆ ಮಾಡ್ಕೊತ ಇಲ್ಲಿ ನೋಡಿ ಈ ಥರ ನಿಲ್ತ್ಕೊಂಡಿದ್ದಾರೆ, ಒಂದು ಕಾಲ ಮೇಲೆ ನಿಲ್ತ್ಕೊಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಏ ಕಡೆ ಹೋಗಬೇಕು ದೇವ್ರೇ ಅಂತ ಯೋಚನೆ ಮಾಡ್ಕೊತ ಇದ್ದಾರೆ. ಆದರೆ ಕಿಂಗ್ ಆಫ್ ಫ್ಯಾನ್ಸ್ ಅಂತ ಅಂದರೆ ಅಹಂಕಾರಕ್ಕೆ ಮಾತ್ರ ಕಡಿಮೆ ಇಲ್ಲ. ಎಷ್ಟೇ ನೋವೇ ಒಳಗಡೆ ಇದ್ರೂ ಸಮೇತ ಆ ಪರ್ಸನ್ ನನಗೇನು, ನಾನು ಹ್ಯಾಪಿ, ನಾನು ಚೆನ್ನಾಗಿದ್ದೀನಿ, ನಾನು ಸೂಪರ್ ಅಂತ ಯಾವಾಗೂ ಹೇಳ್ಕೊತ ಇರ್ತಾನೆ. ಅದೇನಂತಾರೆ, ಏನೇ ಇಲ್ಲ ಅಂತ ಅಂದ್ರೂ ಮೀಸಕ್ಕೆ ಸಂಪಂಗಿನೂನ ಸಮಥಿಂಗ್ ಏನೋ ಅಂತಾರಲ್ಲ, ಆ ಥರ ಕೆಲವೊಬ್ರು ಹಂಗೇನಮ್ಮ. ಅದೇನಂತಾರೆ, ಒಳಗಡೆ ಹರಿದೋಗಿರೋ ಬಟ್ಟೆ ಹಾಕೊಂಡು ಮೇಲೆ ಕೋಟ ಹಾಕೊಂಡ್ರೆ ನಾವು ಚೆನ್ನಾಗಿದ್ದೀವಿ ಅಂದರೆ ಆಗುತ್ತಾ, ಆ ಥರ ಕೆಲವೊಬ್ರು ಜೀವನ ಅನ್ನೋದು ಹಂಗೆ ಇರುತ್ತೆ. ಟು ಬಿ ಫ್ಯಾಕ್ಟ್ ಕರೆಕ್ಟಾಗಿ ಮಾತಾಡಬೇಕು ಅಂದರೆ ಮಾತು ಅಂದ್ರೂ ಕರೆಕ್ಟಾಗಿ ರಿಪ್ಲೈ ಕೊಡೋದಕ್ಕೂ ಕೆಲವೊಬ್ರಿಗೆ ಆಗಲ್ಲ. ಅಂಥ ಪರ್ಸನ್ನು ಅಂತ ಅವರು ಅಹಂಕಾರ ಹೇಗಿರುತ್ತೆ ಅಂತಂದರೆ ಆ ಚಾಮುಂಡೇಶ್ವರಿ ಬೆಟ್ಟೆನೋ ಇಲ್ಲ ಅಂದರೆ ಆ ತಿರುಪತಿ ಅಂತ ಸ್ವಾಮಿ ಬೆಟ್ಟೆ ಮೇಲೆ ಕೂದ್ದಂಗೆ ಇವ್ರು ಹೋಗಿ ಮೇಲೆ ಕೂತಿರ್ತಾರೆ ಅಂತ. ಅವ್ರಿಗೆ ಕೆಳಗಡೆ ಇಳಿಸೋದು ನಮಗೂ ಗೊತ್ತಲ್ವಾ, ಎಲ್ಲಿವರೆಗೂ ತರಬೇಕು ಅಂತ ಅವ್ರನ್ನ. ಅದಕ್ಕೆ ನಾವು ಶಿರೀಷಕ್ಕ ಅವರು ಏನು ಹೇಳ್ಕೊಡ್ತಾ ಇರ್ತಾರೆ ಪರ್ಸ್ನಲ್ ರೀಡಿಂಗಲ್ಲಿ, ನಿಮಗೆ ಚೆನ್ನಾಗಿ ಕೆಲವೊಬ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಬೇಡ ಕಾಲ್ಸು ಫೋನ್ಸ್ ಅನ್ನೋದು ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಎನರ್ಜೀಸ್ ಅನ್ನೋದನ್ನು ಹೋಲ್ಡ್ ಮಾಡಿ. ಅಟ್ಲೀಸ್ಟ್ ಆ ಪರ್ಸನ್ನು ಬಾಯಿ ಬಿಟ್ಟು ಹೇಳೋ ಅಂಥ ಪರ್ಸನ್ ಎಲ್ಲ ಒಳಗಡೆ ಎಲ್ಲ ಮನಸ್ಸನ್ನ ಅರ್ಥ ಮಾಡಿಕೊಂಡು, ಪಾಪ ಅವರು ಮನಸ್ಸು ಅನ್ನೋದು ಒಂದು ATM ಪ್ಯಾಕೆಟ್ ಅಮ್ಮ. ಅದಕ್ಕೆ ATM ಅಲ್ಲಿ ಕಾಸು ಎಷ್ಟಿರುತ್ತೋ ನೋಡ್ಕೊಳೋ ಥರ ಅವ್ರ ಮನಸ್ಸಲ್ಲಿ ಏನಾಯ್ತೋ ನೀವೇ ಅರ್ಥ ಮಾಡಿಕೊಂಡು, ನೀವೇ ಹೋಗ್ಬಿಟ್ಟು, ನೀವೇ ಕುತ್ಕೊಂಡು, ನೀವೇ ಮೆಸೇಜ್ ಮಾಡಬೇಕು, ನೀವೇ ಕಾಲ್ ಮಾಡಬೇಕು, ನಿಮ್ಮ ಎನರ್ಜೀಸು ನೀವೇ ಕೊಡಬೇಕು. ಮತ್ತೆ ಎಂಥದಕ್ಕೂ ಕಡಿಮೆ ಇಲ್ಲ. ಬೇಕಂತಂದರೆ ನನ್ನನ್ನು ಕೇಳಿದ್ರೆ ಈ ದುರಂಕಾರ ಅಂತ ಮನುಷ್ಯರು ಕೆಲವೊಬ್ಬರಿಗೆ ಹೇಳ್ತಾ ಇದ್ದೀನಿ, ನನಗೆ ಕಾಣಿಸ್ತಾ ಇರೋದ್ ಬಗ್ಗೆ. ಅವರು ಹೇಗೆ ಅಂತಂದರೆ ಲಾಸ್ಟ್ ಒಂದು ಚಾಕ್ಲೇಟ್ ಸಮೇತನೂ ಕೊಡಿಸಿರಲ್ಲ ಅಂತ ಅಹಂಕಾರಿಗಳು. ಏನಾದರೂ ಮಾತಾಡಿ ನಂಗೇನು ಕಡಿಮೆ, ನೀನು ಇಲ್ಲ ಅಂತಂದರೆ ನಾನು ಹ್ಯಾಪಿಯಾಗಿರ್ತೀನಿ ಹೋಗೋ ಅಂತ ಮಾತುಗಳು ಮಾತ್ರ ಕಡಿಮೆ ಇರಲ್ಲ. ಅಂಥ ಮನುಷ್ಯ ಅಂಥ ಪರ್ಸನ್ಗೆ ಈಗ ಹೇಗಾಗಿದೆ ಅಂತ ಅಂದರೆ, ಯಾಕೆ ನನ್ನ ಪರ್ಸನ್ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಯಾಕೆ, ಏನಾಗ್ತಾ ಇದೆ, ಏನು ನನಗೆ ಗೊತ್ತಿದ್ರು. ಕೆಲವೊಬ್ಬರಾದರೆ ಹೈಡ್ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇರೋದನ್ನು ಸಮೇತ ಅವ್ರಿಗೆ ಹೇಳ್ಕೊತಾ ಇಲ್ಲ. ಇನ್ ಕೇಸ್ ಅವರೇ ಆಗಿ ಅವ್ರು ಕೇಳಿದ್ರು ಸಮೇತ ನೀಟಾಗಿ ಹೇಳ್ತಾ ಇದ್ದೀರಾ. ಯಾಕೆ, ನೀವು ಹೇಳ್ಬೇಕಾಗಿರೋದು ಹೇಳಿದ್ದೀರಲ್ಲ ಮನಸ್ಸಲ್ಲಿರೋದು. ನಮ್ಮ ಜೀವನದ ಬಗ್ಗೆ ನೀವೇನಕ್ರಿ ಎಂಕ್ವೈರಿ ಮಾಡ್ಕೊತೀರಾ? ನೀವು ಎಂಕ್ವೈರಿ ಮಾಡ್ಕೊಂಡಿಲ್ಲ ಬಿಟ್ಬಿಡಿ. ನಾನು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದೀನಾ, ಕಾಲ್ಸ್ ಮಾಡ್ತಾ ಇದ್ದೀವಾ, ಮೆಸೇಜ್ ಮಾಡ್ತಾ ಇದ್ದೀವಾ, ಇಲ್ಲ ಅಂದರೆ ಏನಾದರೂ ಮಾತಾಡಿಸ್ತಾ ಇದ್ದೀವಾ, ಹೋಗ್ಲಿ ಆಗಿನ ಥರ ಬಿದ್ದು ಕಾಲ್ಸು
ಮೆಸೇಜು. ನೀವೇನೇ ಬೈದ್ರಾದ್ರೂ ಬೈಸ್ಕೊಳೋದಕ್ಕೆ ನಾವು ಒಂದು ಮನುಷ್ಯರೇ ಅಲ್ವಾ, ಸುಸ್ತಾಗ್ಬಿಟ್ಟಿದ್ದೀರಮ್ಮ. ಕೆಲವೊಬ್ಬರಂತೂ ಕಾಲ್ಸು ಮೆಸೇಜು ಅವ್ರು ನೋಡಿದ್ರೆ ಡಬಲ್ ಟಿಕ್ ಅಲ್ಲಿ ಆನ್ಲೈನಲ್ಲೇ ಇರ್ತಾರೆ, ಕೆಲವೊಬ್ರಿಗೆ ಡಬಲ್ ಟಿಕ್ಕೂ ಆಗ್ತಾ ಇರುತ್ತೆ. BP ನಿಮ್ಗೆ ನೋಡಿದ್ರೆ ಇಲ್ಲಿ ಒಳ್ಳೆ ಸರಿ ಪೀಕ್ ಹೋಗಿರುತ್ತೆ, ಅಲ್ಲಿಂದ ಹಿಡಿಯುತ್ತೆ. ನೋಡಿ ಕಾಲ್ ಮಾಡಿ ಆ ಮನುಷ್ಯನ ಮುಂದೆ ಏನಾದರೂ ಇದ್ದೀರಾ ಅಂತ ಅಂದರೆ ತಗೊಂಡು ಬಂದು ಏನೋ ಒಂದು ಹಾಕ್ಬಿಟ್ಟು ಸಾಯಿಸ್ಬಿಡ್ಬೇಕು ಅನ್ನೋ ಥರ ನೀವನ್ನೋ ಅವ್ರು ಇರ್ತೀರಾ ಇಲ್ಲಿ. ಆ ಥರ ಆ ಪರ್ಸನ್ ಕೆಲವೊಬ್ಬರು ಜೀವನದಲ್ಲಿ 100% ಮಾಡಿಸಿದ್ದಾರೆ ಇದಂತೂ. ಈ ಥರ ಇರಿಟೇಷನ್ ಕೊಟ್ಟಿರೋ ಅಂಥ ಪರ್ಸನ್ಗೆ ಈಗ ನೀವು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ದೀರಾ. ಹೇಗೆ ಅಂದರೆ ನಿಮ್ಮ ಕಾಲ್ ಹೋಗಿಲ್ಲ, ಮೆಸೇಜ್ ಹೋಗಿಲ್ಲ, ನಿಮ್ಮಿಂದ ಹೀಲಿಂಗ್ ಆಗ್ತಾ ಇಲ್ಲ ಆ ಪರ್ಸನ್ಗೆ. ಅದಕ್ಕೋಸ್ಕರ ಯಾಕೆ ಏನು ನಡೀತಾ ಇದೆ ನನ್ನ ಜೀವನದಲ್ಲಿ, ನಂಗೆ ಏನಕ್ಕೆ ಈ ಥರ ಹುಚ್ಚಿಡ್ದಂಗೆ ಆಗೋಗ್ತಾ ಇದೆ ಅಂತ ಹೋಗ್ಲಿ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಅಂದರೆ ಕೆಲವೊಂದು ಅವಾಂತರಗಳು ಅಂತ ಅಂದರೆ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲಿ ನೋಡಿ ಬ್ಲ್ಯಾಕ್ ಆಗಿದೆ. ಈ ಥರ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಅಂದರೆ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಅವರು ಹಾರ್ಡ್ ವರ್ಕಲ್ಲಿ ಮಾಡ್ತಾ ಇರ್ಬೋದು, ಇಲ್ಲ ಅಂತ ಅಂದರೆ ಕೆಲವೊಬ್ಬರು ಹೇಳ್ಕೊಟ್ಟಿರೋ ಮಾತುಗಳಿರ್ಬೋದು, ಇಲ್ಲ ಅಂತ ಅಂದರೆ ಕೆಲವೊಂದು ಅಹಂಕಾರ, ಅವರು ಈಗೋ, ಅವರು ಯೋಚನೆ ಮಾಡೋ ವಿಧಾನದಿಂದನೂ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆಗದೆ ಇರೋ ಇಂಥ ಕಾರಣಗಳಿಂದ ಆ ಪರ್ಸನ್ ಅನ್ನೋ ಅವರು ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನೀವು ಕಿಂಗ್ ಆಫ್ ಸ್ವಾರ್ಡ್ಸ್ ಆ ಪರ್ಸನ್ಗೆ ಹೇಗಿದೆ ಅಂತ ಅಂದರೆ, ಬನ್ನಿ ಬನ್ನಿ ನಿಮ್ಮ ಕತೆ ಬಂದಿದ್ದೀರಾ ಅಂತ ಅಂದರೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಹೇಗೆ ಕೂತಿದ್ದೀನಿ ಇಲ್ಲಿ, ಒಳ್ಳೆ ಇದು ಸ್ವಾರ್ಡ್ ಇಟ್ಕೊಂಡು ಕೂತಿದ್ದೀನಿ. ಇಷ್ಟು ಅಂದರೆ ನಿಮಗೆ ಅಷ್ಟು ಪ್ರೀತಿ ಕೊಟ್ಟಿರೋ ಪರ್ಸನ್ ಯಾರಿಗಾದ್ರೂ ಇರಿಟೇಷನ್ ಆಗುತ್ತಮ್ಮ. ಒಂದು ಕಮಿಟ್ಮೆಂಟ್ ಇಲ್ಲ, ಒಂದು ಕ್ಲಾರಿಟಿ ಇಲ್ಲ, ಒಂದು ಟೈಮ್ ಇಲ್ಲ, ಎಂಥದ್ದು ಇಲ್ಲ ಅಂತಂದರೆ ಹೋಗ್ಬಿಟ್ರೆ ಸುಮ್ಮನೆ ಹೇಳ್ದಂಗೆ ಕೆಲವೊಬ್ಬರಂತೂ ಆ ತಲೆ ಸುಸ್ತಾಗ್ಬಿಡುತ್ತೆ. ನಿಜವಾಗ್ಲೂ ಆ ಪರ್ಸನ್ ಬಂದರೂ ಸಮೇತ ರಿಯಲೈಸೇಷನ್ ಆಗಿ ನಮ್ಮಲ್ಲಿರೋ ಅಂಥ ಪೇಷನ್ಸ್ ಹೋಗ್ಬಿಟ್ಟು ಬೇಕಾಗಿಲ್ಲ, ನೀನು ದೂರ ಇದ್ರೇ ನಾನು ನೆಮ್ಮದಿ ಆಗಿರ್ತೀನಿ, ಬಿಡು ನನ್ನ ಕೆಲಸ ಏನೋ ನಾನು ಮಾಡಿಕೊಂಡು ನನ್ನ ಜೀವನದಲ್ಲಿ ಮುಂದಕ್ಕೆ ಹೋಗ್ತೀನಿ ಅಂತ ಬಂದ್ಬಿಟ್ಟಿದ್ದೀರಾ. ಆ ರೇಂಜಿಗೆ ಕೆಲವೊಬ್ಬರು ಅಂತೂ ರೆಡಿ ಆಗಿಬಿಟ್ಟಿದ್ದೀರಾ. ಬೇಡ ಬೇಡ ನೀನು ದೂರನೇ ಇರು, ನೀನು ಅಲ್ಲಿದ್ರೇ ನಾನು ಇಲ್ಲಿ ಆರಾಮಾಗಿದ್ದೀನಿ. ರಿಯಲಿ ಹೇಳ್ಬೇಕಂತ ಅಂದರೆ ಆ ಪರ್ಸನ್ನು ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ತುಂಬ ಸೂಪರಾಗಿದ್ದೀರಾ. ನೀವೇ ರಾಜು ರಾಣಿ ಥರ ಈ ಥರ ಬದುಕಿದ್ದೀರಾ. ಆ ಪರ್ಸನ್ ಬಂದ ಮೇಲೆ ನಿಮ್ಮ ಎಮೋಷನ್ಸ್ ಆ ಪರ್ಸನ್ಗೆ ಕೊಟ್ಟು ನಿಮ್ಮ ಎನರ್ಜೀಸ್ ಲಾಸ್ ಅನ್ನೋದು ಮಾಡ್ಕೊಂಡಿದ್ದೀರಾ. ಆ ಪರ್ಸನ್ನ ಅವರು ನಿಮ್ಮನ್ನು ಬಿಟ್ಕೊಂಡು ಹೋಗ್ತಾ ಇದ್ರೆ ಅದು ಪೇಯ್ನ್ ಅನ್ನೋದು ಕೆಲವೊಬ್ಬರಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ಆ ಥರ ನೀವು ನೋಡಿದ್ರೆ ಪ್ರೀವಿಯಸ್ ಆ ಪರ್ಸನ್ ಬರೋದಕ್ಕಿಂತ ಮುಂಚೆ ಒಳ್ಳೆ ರಾಣಿ ಥರ ಇರೋ ಅಂಥ ಪರ್ಸನ್, ನೀವು ಏನು ಅನ್ಕೊಂಡ್ರೆ ನಿಮ್ಮ ಡೆಸಿಷನ್ ಮೇಲೆ 10 ಜನನ ಮೇಂಟೈನ್ ಮಾಡೋ ಅಷ್ಟು ಕ್ಯಾಪಬಿಲಿಟಿ ಇರೋ ಅಂತಹ ಪರ್ಸನ್ ನೀವು. ಆ ಪರ್ಸನ್ನಿಂದ ಈ ಥರ ಎನರ್ಜಿ ಲಾಸ್ ಆಗಿದ್ದೀರಾ. ಮತ್ತೆ ಕೆಲವೊಬ್ಬರಂತೂ ಅದೇ ರೇಂಜ್ಗೆ ರೀಚ್ ಆಗಿಬಿಟ್ಟಿದ್ದೀರಾ. ಓಕೆ ಬಂದರೆ ಬರ್ಬೋದು, ಇಲ್ಲ ಹೋಗ್ತೀಯಾ ಹ್ಯಾಪಿಯಾಗಿ ಟ್ರೀಟ್ ಕೊಡಿಸ್ಲಾ, ಪಾರ್ಟಿ ಕೊಡಿಸ್ಲಾ, ಫಸ್ಟ್ ಅಲ್ಲಿ ಮೀಟ್ ಆಗಿದ್ವಲ್ಲ ಅಲ್ಲಿಗೆ ಬಾ, ಅಲ್ಲಿ ಪಾರ್ಟಿ ಕೊಡಿಸ್ತೀವಿ, ಗುಡ್ ಬೈ ಹೇಳ್ತೀವಿ ಅಂತ ಹೇಳೋದಕ್ಕೂ ನೀವು ಈಗ ಆ ಎನರ್ಜಿಗೆ ನೀಟಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಮ್ಮ, ಅದಕ್ಕೋಸ್ಕರ ನಿಮ್ಮ ಪರ್ಸನ್ಸ್ ಅನ್ನೋ ಅವ್ರಿಗೆ 2 ಆಫ್ ಕಪ್ಸ್ ಅಂದರೆ ಈಗ ನನಗೆ ನೀನು ಸರಿಯಾಗಿದೀಯಾ, ನನಗೆ ನೀನು ಸರಿ ಜೋಡಿ ಅಂತ ನಿಮ್ಮ ಪರ್ಸನ್ ಅನ್ನೋ ಅವರು ಇಲ್ಲಿ ಬರ್ತಾ ಇದ್ದಾರೆ. ಏನಕ್ಕೆ ಗೊತ್ತಾ, ಇಷ್ಟು ದಿನ ನೀವು ಅಲ್ಲೂ ಪ್ರೀತಿ ಕೊಡೋವಾಗ ಆ ಪ್ರೀತಿ ಅನ್ನೋದು ಆ ಪರ್ಸನ್ಗೆ ಟಾರ್ಚರ್ ಥರ ಅನಿಸಿದೆ. ಈಗ ಸರಿ ನೀವು ಹೋಗ್ತೀಯಾ, ಹೋಗ್ಬೋದು ಓಕೆ ಗುಡ್ ಬೈ ಅಂತ ಹೇಳ್ಬಿಟ್ಟು ನೀವು ಡ್ರೆಸ್ ಸೆನ್ಸ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀರಾ. ವೇ ಆಫ್ ಟಾಕಿಂಗ್ ಮಾತುಗಳು ಮಾತಾಡೋದರಲ್ಲಿ ಚೇಂಜ್ ಆಗಿದ್ದೀರಾ, ನಡೆಯೋದ್ರಲ್ಲಿ ಚೇಂಜ್ ಆಗಿದ್ದೀರಾ. ನೀವು ಹೇರ್ ಸ್ಟೈಲ್, ಕೆಲವೊಬ್ಬರಂತೂ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ. ಕೆಲವೊಬ್ರು ನಮ್ಗೇನು ಕಡಿಮೆ ಅಂತ ಲೈಫಲ್ಲಿ ಖುಷಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ಇವೆಲ್ಲ ಕೆಲವೊಬ್ರು ವಾಟ್ಸಪ್ಪು ಸ್ಟೇಟಸ್ಗಳಲ್ಲಿ ಇವೆಲ್ಲ ಹಾಕೊಂತ ಇದ್ರೆ ನಿಮ್ಮ ಪರ್ಸನ್ಸ್ಗೆ ರಿಯಲಿ ಇವಾಗ ಆಗ್ತಾ ಇದೆ ಹೊಟ್ಟೆ ಉರಿ ಅಂತಾರಲ್ಲ, ಆ ಥರ ಪೊಸೆಸಿವ್ನೆಸ್ ಅನ್ನೋದು ನೀಟಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ ಈ ಥರ ಯೋಚನೆ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಪ್ಪ ಇನ್ನು ನಮ್ಮ ಪರ್ಸನ್ ಹತ್ರಕ್ಕೆ ಹೋಗಿಲ್ಲ ಅಂತ ಅಂದರೆ ಇನ್ನು ನನ್ನ ಕತೆ ಮುಗಿಯುತ್ತೆ ಅಂತ ಅವರು ಕತ್ಲಲ್ಲಿ ಸಮೇತ ನಿಮ್ಮ ಯೋಚನೆಗಳನ್ನ ಬಿಟ್ಕೊಂಡು ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ಸಡನ್ ಆಗಿ ಇಂಡಿಪೆಂಡೆಂಟ್ ಆಗಿ ಇಲ್ಲ ಇನ್ನು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಕ್ಕ ಇಲ್ಲ ಅಂತ ಅಂದರೆ ಇನ್ನು ಫ್ರೆಂಡ್ಸು ಇವೆಲ್ಲ ಅವ್ರ ಮಾತುಗಳೆಲ್ಲ ಕೇಳಿಸ್ಕೊಂತ ಕೂತ್ಕೊಂಡಿದ್ರೆ ಇನ್ನೇ ನಮ್ಮ ಪರ್ಸನ್ನ ಬಂದು ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಇನ್ನು ನನ್ನ ಕತೆ ಇಷ್ಟೇ ಅನ್ಕೊಂತ ಲೆವೆಲ್ಲಲ್ಲಿ ಕೂತ್ಬಿಟ್ಟಿದ್ದಾರೆ. ಆ ಪರ್ಸನ್ ಚೆನ್ನಾಗಿ ಅರ್ಥ ಆಗೋಗಿದೆ. ಅದಕ್ಕೆ ಅವ್ರಿಗೆ ಈಗ ಹೆಂಗೆ ಅನಿಸ್ತಾ ಇದೆ ಅಂತ ಅಂದರೆ ಒಂಟಿ ಆಗಿದ್ದೀನಿ, ನನಗೆ ಯಾರೂ ಇಲ್ವೇನೋ ಅನ್ನೋ ಭಯ ಅನ್ನೋದು ನೀವು ಕ್ರಿಯೇಟ್ ಅವ್ರ
ಅವರಲ್ಲಿ ಮಾಡಿಸಿದ್ದೀರಾ, ನೀವೇನು ಹೋಗಿ ಮಾಡಿಲ್ಲ. ಕೆಲವೊಬ್ಬರು ರೀಡಿಂಗ್ಸು ಇವೆಲ್ಲ ತಗೊಂಡ ಮೇಲೆ ಇಲ್ಲಮ್ಮ ಆ ಥರ ಮಾಡಬೇಡಿ ಈ ಥರ ಇಡಿ ಅಂತ ಅಂದಮೇಲೆ ನಿಮ್ಮ ಜೀವನ ಚೇಂಜ್ ಆಗಿರೋದನ್ನ ನೋಡಿ ಅವ್ರಿಗೆ ಭಯ ಅನ್ನೋ ಸ್ಟಾರ್ಟ್ ಆಗಿಬಿಟ್ಟು ಹಿಂಗೆ ಆ ಪರ್ಸನ್ ಅವರು ಈ ಥರ ಇದ್ರೆ ಹಾಗಲ್ಲ ಅಂತ ನಿಮ್ಮ ಎಲ್ಲಾದರೂ ಕಾಲ್ ಬರುತ್ತಾ, ಮೆಸೇಜ್ ಬರುತ್ತಾ, ಆ ಪರ್ಸನ್ನೇ ಬರ್ತಾರ ಸಡನ್ ಆಗಿ ನನ್ನ ಜೀವನದಲ್ಲಿ, ಇಲ್ಲ ಅಂತ ಅಂದರೆ ನಾನೇ ಹೋಗ್ಲಾ ಅಂತ ನಿಮ್ಮ ಪರ್ಸನ್ ಅವರು ಇನ್ನು ಚೆನ್ನಾಗಿ ಯೋಚನೆ ಮಾಡೋದಕ್ಕೆ ಇನ್ನು ಮೈಂಡಿಗೆ ಕೆಲಸ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಣ್ಮುಚ್ಚಿದ್ರೆ ನೀವೇ ಯೋಚನೆ, ಕಣ್ತೆಗರು ನೀವೇ ಯೋಚನೆ, ಪ್ರತಿಯೊಂದಕ್ಕೂ ಚೆನ್ನಾಗಿ ಯೋಚನೆ ಮಾಡ್ತಾನೇ ಇದ್ದಾರಮ್ಮ ಪರ್ಸನ್ ಅವರು. 5 ಆಫ್ ಪೆಂಟಿಕಲ್ಸ್ ನನಗೆ ಒಳ್ಳೆಯದೇ ಆಗಿದೆ. ಏನಕ್ಕೆ ಅಂತ ಅಂದರೆ ನನ್ನ ಪರ್ಸನ್ ಅನ್ನೋದನ್ನು ನಾನು ಬಿಟ್ಕೊಂಡು ಅನ್ನೋದು ಹೋದ್ಮೇಲೆ ಕಾಸ್ಗೋಸ್ಕರನೋ ಇಲ್ಲ ಥರ್ಡ್ ಪರ್ಸನ್ ಪರ್ಪಸ್ಸು ಏನೋ ಹೋದ್ರೆ ಅಲ್ಲಿ ನೋಡಿದ್ರೆ ಅವ್ರಿಗೆ ಸಂಪಾದನೆ ಮಾಡ್ಕೊಂಡಿರೋ ಕಾಸುನು ಹೋಯ್ತು, ಮನುಷ್ಯನೂ ಹೋಯ್ತು. ಇಲ್ಲಿಗೆ ಬರೋಣ ಅಂತ ಅಂದರೆ ಇಲ್ಲಿ ಅನ್ನೋದು ಒಳ್ಳೆ ಹೆಸರು ಅನ್ನೋದನ್ನು ಕೊಲ್ಯಾಪ್ಸ್ ಮಾಡ್ಕೊಬಿಟ್ರು. ಸೊ ನಿಮ್ಮ ಪರ್ಸನ್ಸ್ಗೆ ಇವೆಲ್ಲ ಫೀಲಿಂಗ್ ಆಗಿಬಿಟ್ಟು ಈಗ ಹೆಂಗಿದೆ ಅಂತ ಅಂದರೆ ಅಲ್ಲೇ ಇದ್ದು ಈ ಥರ ನನಗೆ ಹ್ಯಾಪಿ ಫ್ಯಾಮ್ಲಿ ಕೊಡು ದೇವ್ರೇ ಅಂತ ಅನ್ಕೊತಾ ಇದ್ದಾರೆ. ಇಲ್ಲ ಅಂತ ಅಂದರೆ ನಿಮ್ಮ ಹತ್ರಕ್ಕೆ ಬಂದ್ರೇನೆ, ನಿಮ್ಮ ಜೊತೆ ಅಲ್ಲಿದ್ರೇನೆ ಹ್ಯಾಪಿ ಫ್ಯಾಮಿಲಿ ಲೈಫ್ ಅನ್ನೋದು ಲೀಡ್ ಮಾಡ್ತಾರೆ ಅಂತಾನೂ ಅನ್ಕೋಬೋದು. ಇಲ್ಲ ಮ್ಯಾಮ್ ಅವ್ರಿಗೆ ಫ್ಯಾಮಿಲಿ ಇದೆ ಅಂತ ಅಂದರೆ ನಿಮ್ಮನ್ನೇ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಿಮ್ಮ ಪರ್ಸನ್ ಅನ್ನೋ ಅವರು ನೋಡ್ತಾ ಇದ್ದಾರೆ ಅಂತ ಆದ್ರೂ ಹೇಳ್ಬೋದು. ನಿಮಗೆ ಏ ಥರ ರೆಸಿಗ್ನೇಟ್ ಆಗುತ್ತೋ ಆ ಥರ ತಗೊಳ್ರಿ. ಈಗ ಪ್ರೆಸೆಂಟ್ ಅವ್ರು ಬರಬೇಕು ಅಂತ ಅಂದರೆ ಡೆವಿಲ್ ಥರ ಪರ್ಸನ್ಸ್ ಅವ್ರ ಜೀವನದಲ್ಲಿ ಯಾರೋ ಇದ್ದಾರೆ. ಇಲ್ಲ ಅಂತ ಅಂದರೆ ಯೋಚನೆ ಅನ್ನೋದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ. ಏನಕ್ಕಂತ ಅಂದರೆ ಇಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರಲ್ವ, ಏನಂತ ನಮಗೇನು ನಾವು ಚೆನ್ನಾಗಿರ್ತೀವಿ, ನೀವಿಲ್ಲ ಅಂದ್ರೇ ಚೆನ್ನಾಗಿರ್ತೀವಿ ಅನ್ನೋ ರೇಂಜಲ್ಲಿ ಹೋಗಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಜೀವನದಲ್ಲಿ ಬಂದಾಗ ಆ ಪರ್ಸನ್ ಒಂದು ಪ್ರಾಕ್ಟಿಕಲ್ ಪರ್ಸನ್. ಅಂಥ ಪ್ರಾಕ್ಟಿಕಲ್ ಪರ್ಸನ್ಗೆ ಎಮೋಷ್ನಲ್ ಆಗಿರೋ ಅಂಥ ನೀವು ಕನೆಕ್ಟ್ ಅನ್ನೋದು ಆಗಿದ್ದೀರಾ. ಸೊ ನಿಮ್ಮ ಎಮೋಷನ್ ನೋಡಿ ಅವ್ರಿಗೆ ಹೆಂಗೆ ಅನಿಸಿದೆ ಅಂತ ಅಂದರೆ ಅಯ್ಯೋ ಇವರು ಯಾವಾಗ ನೋಡಿದ್ರು ಅಳ್ತಾ ಇರೋದೇ, ಇವರು ಅಲ್ಲೋದೇ ಒಂದು ಜೀವನ, ಈ ಅಳೋದ ಮುಖದಲ್ಲಿ ನಾನಿದ್ರೆ ನಾನು ಸಂತೋಷವಾಗಿರೋದು ಬಿಟ್ಟು ನನ್ನ ಜೀವನ ಕೆಡಿಸ್ಕೋಬೇಕು ಅಂತ ಈ ಥರ ಕೆಲವೊಂದು ಕಾರಣಗಳಿಂದ ಸಪ್ರೇಷನ್ ಆಗಿರೋ ಅಂಥ ಮನುಷ್ಯ ಅವರು. ಸೊ ಈ ಥರ ಬಾಧೆ ಬಿದ್ದು ನೀವು ಹೆಂಗೆ ಆಗಿದೆ ಅಂತ ಅಂದರೆ ದೊಡ್ಡದು ಕಲ್ಲು ತಗೊಂಡು ಬಂದು ತಲೆ ಮೇಲೆ ಹಾಕಿದ್ರೆ ಏ ಥರ ನೋವಿರುತ್ತೋ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮ್ಮನ್ನ ಬಿಟ್ಟೋಗೋವಾಗ ಅಷ್ಟು ಭಯಂಕರವಾಗಿ ನೋವನ್ನು ತಿಂದು ನಿಮಗೆ ನೀವೇ ಕೆಲವೊಬ್ಬರಂತೂ ಬ್ಯಾಡ್ ಅಡಿಟ್ಸ್ಗೂ ಹೋಗಿದ್ದಾರೆ ಅಂತಾನೂ ಕೆಲವೊಂದು ಹೇಳ್ಬೋದು ಇಲ್ಲಿ. ಓಕೆನಾ? ಈ ಥರ ಹೋಗಿ ಏನಕ್ಕೆ ನನ್ನ ಜೀವನ ಆಯಿತು ಅಂತ 3-4 ತಿಂಗಳು 5 ತಿಂಗಳವರೆಗೂ ಕೆಲವೊಬ್ಬರು ಪಾಪ ವೇಸ್ಟ್ ಮಾಡ್ಕೊಂಡಿದ್ದೀರ ಜೀವನದಲ್ಲಿ. ಅಂಥ ಜೀವನ ವೇಸ್ಟ್ ಮಾಡ್ಕೊಂಡ ಮೇಲೆ ನೀವು ಈ ಪೇಯ್ನಿಂದ ಈಗ ನೀವು ಆಚೆಗೆ ಬರ್ತಾ ಇದ್ದೀರಾ. ಕೆಲವೊಬ್ಬರು ಬಂದ್ಬಿಟ್ಟಿರೋ ಅವ್ರಿಗೆ ಹೇಗಿದೆ ಜೀವನ ಅನ್ನೋದು ಅಂತ ಅಂದರೆ ಇನ್ನು ಸ್ಟಾರ್ಟ್ ಆಯಿತು ಲೈಫಲ್ಲಿ. ಅದೇನಂತಾರೆ ಹೊಡೆದ್ರೆ ಕುಂಭಸ್ಥಳನೇ ಹೊಡಿಬೇಕು ಅನ್ನೋ ರೇಂಜಲ್ಲಿ ಕೆಲವೊಬ್ರಂತೂ ಸೂಪರಾಗಿ ರೆಡಿ ಆಗಿದ್ದೀರಮ್ಮ. ಈ ಪಾಸಿಟಿವ್ ಎನರ್ಜಿ ಅನ್ನೋದನ್ನ ಈ ಥರನೇ ಕ್ಲೈಮ್ ಮಾಡ್ಕೊಳ್ರಿ. ಸೊ ಪ್ರತಿಯೊಬ್ಬರೂ ಅದಕ್ಕೆ ನಾನು ಪ್ರಿಫರ್ ಮಾಡೋದು ಈ ಥರ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಅಂದರೆ ಒಂದು ಸಾರಿ ಕ್ಲಾರಿಟಿ ಆಗಿ ಫುಲ್ ರೀಡಿಂಗ್ ಅನ್ನೋದೇ ನೀವು ತಗೊಳ್ರಿ. ಫುಲ್ ರೀಡಿಂಗ್ ತಗೊಳೋದ್ರಿಂದ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಅನ್ನೋದು ಬರುತ್ತೆ. ನಿಮಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಥರ ನಾವು ಹೇಳ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇರ್ತೀವಿ. ಓಕೆ, ಕೆಲವೊಬ್ಬರು ಕಾಮೆಂಟಲ್ಲಿ ಅಕ್ಕ ನೀವು ಪಟ ಅಂತ ಮಾತಾಡ್ತೀರಕ್ಕ ಅಂತ ಹೇಳಿದ್ದಾರೆ. ಓಕೆ, ಏನಕ್ಕಂತ ಅಮ್ಮ ಈ ಕಾರ್ಡ್ಸ್ ಅನ್ನೋದು ಒಂದಕ್ಕೊಂದು ಲಿಂಕೇಜ್ ಇರೋದ್ರಿಂದ ನಾವು ಒಂದು ಫ್ಲೋದಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲಿನೂ ಸ್ಟಾಪ್ ಮಾಡ್ಕೊಳೋಕ್ಕೆ ಆಗಲ್ಲ. ಹಂಗಾಗಿ ನಿಮಗೆ ಆ ಥರ ಅನಿಸ್ಬೋದು. ಓಕೆ, ನೋ ಪ್ರಾಬ್ಲಮ್. ನಿಮಗೆ ಬೇಕಂತ ಅಂದರೆ ವಿಡಿಯೋ ತುಂಬ ಸ್ಲೋ ಆಗಿನೂ ಮಾಡಿಕೊಂಡು ಟೈಮ್ ಲಿಮಿಟು ಇದೆಲ್ಲನೂ ಸ್ಪೀಡ್ ಅಂತ ಬಟನ್ ಇರುತ್ತೆ ಯೂಟ್ಯೂಬಲ್ಲಿ. ಅಲ್ಲಿ ಮೇಲೆ ರೈಟ್ ಸೈಡ್ ಒಂದು ಬಟನ್ ಇರುತ್ತೆ. ನಿಮ್ಗೆ ಬೇಕಂದರೆ ಸ್ಲೋ ಆಗಿನೂ ವಿಡಿಯೋ ಮಾಡ್ಕೊಂಡು ನಿಧಾನ ಕೇಳಿಸ್ಕೋಬಹುದು. ಪಾಪ ಕೆಲವೊಬ್ರು ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ಪಾಪ ತಗೊಳೋವಾಗ ಅಕ್ಕ ನಿಮ್ಮ ವಿಡಿಯೋ ಆಗೋಗ್ತಾ ಇದೆ, ಅಯ್ಯೋ ಆಗೋಯ್ತಾ, ಇಷ್ಟು ಬೇಗ ಆಗೋಯ್ತಾ, ನನಗೆ ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಫೀಲಿಂಗ್ ಅನ್ನೋದು ತುಂಬ ಬರುತ್ತೆ. ಮತ್ತೆ ಕೆಲವೊಬ್ಬರಂತೂ ಪದೇ ಮತ್ತೆ ರಿಪೀಟ್ ಮಾಡಿಕೊಂಡು ನಾವು ಕೇಳ್ಕೊತಾ ಇರ್ತೀವಿ. ನಮ್ಮ ಮನಸ್ಸಿಗೆ ನೀವು ಹೇಳೋ ಮಾತುಗಳು ತುಂಬ ಪಾಸಿಟಿವ್ ಅನ್ನೋದು ಕೊಡ್ತಾ ಇದೆ ಮೇಡಮ್. ಕೆಲವೊಬ್ರು ಸಿಸ್ಟರ್ ಅಂತಾರೆ, ಕೆಲವೊಬ್ರು ಅಮ್ಮ ಅಂತಾರೆ, ಕೆಲವೊಬ್ರು ಅಕ್ಕ ಅಂತಾರೆ, ಕೆಲವೊಬ್ರು ಮ್ಯಾಮ್ ಅಂತಾರೆ. ತುಂಬ ನನಗೆ
ನನಗೂ ತುಂಬ ಖುಷಿ ಆಗಿದೆ. ಏನಕ್ಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನಿಮ್ಮನ್ನು ಖಂಡಿತ ನಾನು ಹೇಳ್ಕೊತೀನಿ ಎಲ್ಲಿ ಆದ್ರೂ ಸರಿ. ಸೊ ಪ್ಲೀಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಅನ್ನೋದು ತುಂಬ ಇಷ್ಟ ಅನ್ನೋದು ಆಗಿದೆ ಅಂತ ಅಂದರೆ ಲೈಕ್ ಮಾಡ್ಕೊಳ್ರಿ. ಕಾಮೆಂಟ್ ಬಾಕ್ಸಲ್ಲಿ ನ್ಯೂ ಬಿಗಿನ್ಸ್ ಎಲ್ಲ ಆಗಬೇಕು ಅಂತ ಅಂದರೆ 1111 ಅಂತ ಟೈಪ್ ಮಾಡ್ಕೊಳ್ರಿ. ಓಕೆನಾ? ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಮಾಡ್ಕೊಳ್ರಿ. ಇಲ್ಲ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅಂದರೆ ಹೇಳ್ಬೋದು ಕಾಮೆಂಟ್ ಬಾಕ್ಸಲ್ಲಿ. ಆದರೆ ಪಾಪ ಕೆಲವೊಬ್ಬರಂತೂ ಕೇಳ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ ನಮ್ಮ ಪರ್ಸನ್ ಬಗ್ಗೆ ಕೇಳಬೇಕು ಈ ಥರ ಅಂತ. ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನೋದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೋರ್ ಅನ್ನೋ ಒಂದು ಇನ್ಫಾರ್ಮೇಷನ್ ಅನ್ನೋದು ಅದು ಕ್ಲಿಕ್ ಮಾಡಿ ಟೈಪ್ ಮಾಡಿ ಟಚ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಬರುತ್ತೆ. ಅದರಲ್ಲಿನೂ ನಂಬರು ಕಂಪಲ್ಸರಿ ಇರುತ್ತಮ್ಮ. ಅಲ್ಲಿ ಫುಲ್ಲಾಗಿ ನೀವು ಎಷ್ಟೊತ್ತಾದರೂ ನಂಬರ್ ಬೇಕಂದ್ರೂ ತಗೋಬಹುದು. ಅದು ಪರ್ಮನೆಂಟ್ ಆಗಿ ಅಲ್ಲೇ ಇರುತ್ತೆ. ಓಕೆನಾ? ಮೇಲೆ ಸ್ಕ್ರೀನ್ ಮೇಲೆ ಇರೋ ನಂಬರು 3 ಮಿನಿಟ್ಸ್ಗೋ 5 ಮಿನಿಟ್ಸ್ಗೋ ಸೆಟ್ ಮಾಡಿರ್ತೀನಿ. ಅದಕ್ಕೋಸ್ಕರ ಅದು ಮತ್ತೆ 5 ಮಿನಿಟ್ಸ್ ಇದ್ದು ರಿಮೂವ್ ಅನ್ನೋದು ಆಗುತ್ತೆ. ಸೊ ನಂಬರ್ ಸಿಕ್ಕಿಲ್ಲ ಅಂತಲೂ ಕೆಲವೊಬ್ಬರು ನನಗೆ ಹೇಳಿದ್ರು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಅನ್ನೋದು ಪರ್ಮನೆಂಟ್ ಆಗಿ ಹಂಗೆ ಇರುತ್ತೆ, ಅಲ್ಲಿಂದ ತಗೋಬೋದು. ಸೊ ನಾನಂತೂ ಹೇಳೋದು ಥರ್ಡ್ ಪರ್ಸನ್ ಸಿಚುವೇಶನ್ ಇಂಥದ್ದು ಇದ್ದಾಗ ಕ್ಲಿಯರ್ ಆಗಿ ಇರುತ್ತೆ. ಫುಲ್ ಅಂದರೆ ಪಾಸಿಟಿವ್ ಎನರ್ಜೀಸೇ ನಮಗೆ ವಿಡಿಯೋಸ್ ಬರ್ತಾ ಇರೋದಕ್ಕೂ ಹೇಳ್ತಾ ಇದ್ದೀನಿ. ನೀವು ಫುಲ್ ರೀಡಿಂಗ್ ತಗೊಳೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನು ಆಗುತ್ತೆ ಏನಾಗಿದೆ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು ಅಂತಾನೆ. 3 ಕ್ವಶನ್ಸಲ್ಲಿ ಅಂತ ಅಂದರೆ ಜಸ್ಟು ಈ ವರ್ಕ್ ಮಾಡ್ಬೋದಾ ಮಾಡಬಾರ್ದಾ ಇಂಥ ಕ್ವಶನ್ಸ್ಗಾದರೆ ಸರಿ. ಅಂದರೆ ಅವ್ರು ಬರ್ತಾರೆ. ಫುಲ್ ರೀಡಿಂಗ್ ಒನ್ಸ್ ನೀವು ತಗೊಂಡ್ಮೇಲೆ ಬೇಕಂತ ಅಂದರೆ ನಿಮ್ಮ ಮನಸ್ಸಿಗೆ ಬಾಧೆ ಅನ್ನೋದು ಹಾಕಿದಾಗ 101 ರೂಪೀಸ್ ಪೇ ಮಾಡಿ 3 ಕ್ವಶನ್ಸ್ ಟೈಪ್ ಮಾಡಿ ಕಳಿಸಿದ್ರೆ ಏನಕ್ಕಂತ ಅಂದರೆ ನನಗೆ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಿರುತ್ತೆ. ಫಸ್ಟು ಆ ಇನ್ಫಾರ್ಮೇಷನ್ ಗೊತ್ತಿರೋದಕ್ಕೆ ಅಟ್ಲೀಸ್ಟ್ ಐಡಿಯಾ ಕೊಟ್ಟಿದ ತಕ್ಷಣವೇ ನನಗೆ ಈ ಪರ್ಸನ್ಗೆ ರೀಡಿಂಗ್ ಮಾಡಿದ್ದೆ, ಈ ಕ್ವಶನ್ಸ್ ಇದೆ ಅಂತ ನಾನು ಬೇಕು ಅನ್ನೋಂಗಿದ್ರೆ ಮತ್ತೆ ನಿಮಗೆ ಟೈಪ್ ಮಾಡಿ ನಾನು ವಾಯ್ಸ್ ಮೆಸೇಜು ಡ್ರಾಪ್ ಅನ್ನೋದು ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆನಾ? ನಮ್ಮ ವೀಡಿಯೋಸು ಇನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ? ಆ ಥರನೇ ಮತ್ತೆ ಪಶುಪತಿನಾಥ್ ಟ್ಯಾರೋಟ್ ತೆಲುಗು ಚಾನಲ್ಲೂ ಓಪನ್ ಮಾಡಿದ್ದೀನಿ. ಅದು ಚಾನಲಲ್ಲಿ ವೀಡಿಯೋಸ್ ಅನ್ನೋದು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೋಡಿರೋರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ, ನೀವು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳೋದ್ರಿಂದ ಈ ಚಾನಲ್ ತೆಲುಗು ಅಲ್ಲಿ ಈ ಚಾನಲ್ಲು ಸಮೇತ ಮುಂದಕ್ಕೆ ಹೋಗಿ ಯಾರು ಪ್ರಾಬ್ಲಮ್ಸ್ ಅಲ್ಲಿದ್ದಾರೋ ಅಟ್ಲೀಸ್ಟ್ ಅವ್ರಿಗೆ ರೀಚ್ ಆಗೋದ್ರಿಂದ ಬೇಕು ಅನ್ನಂಗಿದ್ರೆ ಅವರು ಗೈಡೆನ್ಸ್ ತಗೊಳ್ರಿ. ಏನಕ್ಕಂದರೆ ನಮ್ಮ ಹತ್ರ ಇರೋದೇ ತುಂಬ, ನಾನು ಇಟ್ಟಿರೋದೇ ಲೋ ಅಮೌಂಟು 555 ರೂಪೀಸು ಫುಲ್ ರೀಡಿಂಗು. ಸೊ ಎಷ್ಟೊತ್ತು ಮಾತಾಡ್ತೀರಕ್ಕ ಅಂತಲೂ ಕೆಲವರು ಮೆಸೇಜ್ ಮಾಡ್ತಾರೆ. ಮಿನಿಮಮ್ ನಾನು 45 to 1 ಅವರ್ವರೆಗೂ ನಾನು ಮಾತಾಡ್ತೀನಿ. ಓಕೆನಾ? ಸೊ ನಿಮ್ಮ ಪ್ರಾಬ್ಲಮ್ಸ್ ಏನಾಗಿದೆ ಅಂತ ತಿಳ್ಕೊತೀನಿ. ಮತ್ತು ಕಾರ್ಡ್ಸಲ್ಲಿ ಎನರ್ಜಿ ಏನು ಬಂದಿದೆ ಅಂತ ಹೇಳ್ತೀನಿ. ಮತ್ತು ನಾನು ಏನಾದರೂ ಸಜೆಷನ್ ಮಾಡಬೇಕಾ ಅಂತಂದರೆ ಆ ಸಜೆಷನ್ಸು ಮಾಡ್ತೀನಿ. ಇವೆಲ್ಲ ಇರೋದಕ್ಕೆ ಸ್ವಲ್ಪ ನಾನು ಸ್ಲೋ ಆಗಿ ರೀಡಿಂಗ್ ಅನ್ನೋದು ಮಾಡ್ತಾ ಇರ್ತೀನಿ. ಏನಕ್ಕಂದರೆ ನನಗೆ ಹರಿಬಿರಿಯಾಗಿ ಕೇಳಿಸ್ಕೊಂಡು ಕಾಲ್ ಕಟ್ ಮಾಡೋದು ಇಂಥವು ನನಗೆ ಇಷ್ಟ ಆಗಲ್ಲ. ಇನ್ ಕೇಸ್ ಕಾಲ್ ಕಟ್ಟಾದರೂ ಸಮೇತ ನಾನೇ ಮಾಡಿ ಆಫ್ ಆಗಿದೆ ಏನಾಗಿದೆ ಅಂತ ನಾನೇ ತಿಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಗೊತ್ತಿರೋ ಅವ್ರಿಗೇನು ಪೋಸ್ಟ್ ಮಾಡಿ ಮತ್ತೆ ನೀವು ಹೇಳ್ತಾ ಇರ್ರಿ. ಅವ್ರಿಗೂ ಬೇಕು ಅನ್ನಂಗಿದ್ರೆ ನಿಮಗೆ ಇಷ್ಟ ಆಗಿ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಏ ಥರ ಇದೆ ಅಂತ ತಿಳ್ಕೊಂಡ್ಮೇಲೆ ಬೇಕಂದ್ರೇ ನಿಮ್ಮ ಫ್ರೆಂಡ್ ಸರ್ಕಲ್ಗಾಗಲಿ ಫ್ಯಾಮ್ಲಿದಲ್ಲೇ ಆಗಲಿ ಹೇಳಿ ಅಂತಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಚಾನಲ್ ಅನ್ನೋದು ಈ ಥರ ಮುಂದಕ್ಕೆ ತುಂಬ ಜನಕ್ಕೆ ಲೈಫ್ ಕೊಡಬೇಕು ಅಂತ ಆ ದೇವ್ರ ಶಿವಯ್ಯನ ತುಂಬ ಕೇಳ್ತಾ ಇದ್ದೀನಿ ನಾನು. ಓಕೆನಮ್ಮ? ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.